ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮೂರಲ್ಲಿ ನಡೀತಾ ಇರೋ ಸಂತೆ. ಪ್ರತಿ ಮಂಗಳವಾರ ಇಲ್ಲಿ ಸಂತೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಮೀನುಗಳು ಅದು ಹಾರ್ಬರಿಂದ ತಗೊಂಬಂದು ಇಲ್ಲಿ ಮಾರ್ತಾರೆ. ಸೊ ಇವರಿಗೆ ಕಣ್ಣು ಕಾಣಿಸೋದಿಲ್ಲ, ಆದರೂ ಅವ್ರ ಪ್ರಯತ್ನ ಅವ್ರು ಪಟ್ಟು ಹೊಟ್ಟೆ ತುಂಬಿಸ್ಕೊತಾರೆ. ಸೊ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಹೆಣ್ಮಕ್ಳಿಗೆ ಬೇಕಾಗಿರೋ ವಸ್ತುಗಳು ಎಲ್ಲ ಇದ್ದಾವೆ. ಇಲ್ಲಿ ಪಿನ್ನೀಸ್ ಆಗಲಿ, ಸ್ಟಿಕ್ಕರ್ ಆಗಲಿ, ಪ್ರತಿಯೊಂದು ರಬ್ಬರ್ ಬ್ಯಾಂಡ್ ಆಗಲಿ ಇಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಪಿಂಗಾಣಿ ಐಟಮ್ಸ್ ಕಾಣಿಸ್ತಾ ಇದೆ. ನಮಗೆ ಮಣ್ಣಿನ ವಸ್ತುಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿ ಬಟ್ಟೆಗಳು ಕೂಡ ಕಡಿಮೆಯಲ್ಲೇ ಇರುತ್ತೆ. ಸೊ ಇಲ್ಲಿಗೆ ಜಾಸ್ತಿ ಜನ ಬಂದು ತಗೊತಾರೆ. ಇಲ್ಲಿ ಕಾಣಿಸ್ತಾ ಇದೆ, ಈ ಏರಿಯಾ ಫುಲ್ಲು ಸಂತೆ ನಡೆಯುತ್ತೆ. ಪ್ರತಿದಿ ಯಾವುದು ಇಲ್ಲ ಅಂತಿಲ್ಲ, ಎಲ್ಲ ಇರುತ್ತೆ ಈ ಸಂತೆಯಲ್ಲಿ. ಪ್ರತಿದು ಜಾಸ್ತಿ ಅಂದರೆ ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮ್ಸೇ ಇಲ್ಲಿ ಇರುತ್ತೆ. ಸೊ ಚಿಕ್ಕ ಮಕ್ಳಿಗೆ ಬೇಕಾಗಿರೋ ಐಟಮ್ಸು ಅಂದರೆ ಬೊಂಬೆ ಆಗಲಿ, ಬಟ್ಟೆಗಳಾಗಲಿ, ಚಪ್ಪಲಿಗಳಾಗಲಿ ಎಲ್ಲ ಇರುತ್ತೆ. ನೀವು ನೋಡ್ತಾ ಇರೋದು ಬಳೆಗಳು ತುಂಬ ಚೆನ್ನಾಗಿದ್ದಾವೆ. ಕಡಿಮೆ ರೇಟಲ್ಲೇ ಸಿಗುತ್ತೆ ನಮಗೆ. 20 ರೂಪೀಸ್ 30 ರೂಪೀಸಲ್ಲೇ ಸಿಗುತ್ತೆ ನಮಗೆ. ಸೊ ಇವು ಬಂದುಬಿಟ್ಟು ಮನೆಗೆ ಬೇಕಾಗಿರೋ ವಸ್ತುಗಳು, ಸೌಟಾಗಲಿ, ಸ್ಪೂನ್ಸ್ ಆಗಲಿ ಎಲ್ಲ 10-20 ರೂಪಾಯಿ ಎಲ್ಲ ಸಿಗುತ್ತೆ ನಮಗೆ. ಸೊ ಇಲ್ಲಿ ಬಂದರೆ ಹೆಣ್ಮಕ್ಳಿಗೆ ಬೇಕಾಗಿರೋ ನೆಕ್ಲೆಸ್ ಇದ್ದಾವೆ. ಸೊ ಇಲ್ಲಿ ಫಿಕ್ಸೆಡ್ ರೇಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಂಗೆ ಬೇಕಾಗಿರೋದು ಚೂಸ್ ಮಾಡ್ಕೊಂಡು ನಾವು ತೊಗೋಬೋದು. ಸೊ ಇವಾಗ ಪೇಪರ್ ಬ್ಯಾಗ್ಸ್ ಆಗಲಿ, ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ. ಸೊ ಈ ಥರ ಬ್ಯಾಗ್ಸ್ ಕಂಪಲ್ಸರಿ ಎಲ್ಲರೂ ತೊಗೊಂಡು ಹೋಗ್ಲೇಬೇಕು ಹೊರಗಡೆ ಹೋದಾಗ. ಸೊ ಇವಾಗ ನೋಡ್ತಾ ಇದ್ದೀವಿ ರಂಗೋಲಿ ಹಾಕೋಷ್ಟು. ಇವಾಗ ಯಾರೂ ರಂಗೋಲಿ ಹಾಕಲ್ಲ ಮನೆ ಮುಂದೆ. ಈ ಥರ ಬಂದಿದ್ದಾವೆ. ಇದಕ್ಕೆ ಮೇಲೆ ಹಾಕಿದ ತಕ್ಷಣ ರಂಗೋಲಿ ಬಂದ್ಬಿಡುತ್ತೆ. ಚೆನ್ನಾಗಿದೆ ಅಲ್ವಾ? ಸೊ ಇಲ್ಲಿ ಬಟ್ಟೆಗಳಿದ್ದಾವೆ. ನಾವು ಚೌಕಾಸಿ ಮಾಡಿ ಬಾರ್ಗಿಂಗ್ ಮಾಡಿ ತೊಗೋಬೋದು. ಕಡಿಮೆ ರೇಟಿಗೆ ಸಿಗುತ್ತೆ. ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮ್ಸು ಎಲ್ಲ ಇಲ್ಲಿ ಸಿಗುತ್ತೆ. ಓಣಿ ಆಗಲಿ, ಡ್ರೆಸ್ ಆಗಲಿ. ಇದು ನೋಡ್ತಾ ಇದ್ದೀವಿ ಒಣಗೋಗಿರೋ ಮೀನಿದು. ಒಣಗಿರೋ ಮೀನು ಇಲ್ಲಿ ಟೊಮೊಟೊ ಇಟ್ಟು ಹುಳಿ ಮಾಡ್ಕೊತಾರೆ. ಅವ್ರ ಸ್ಟೈಲಲ್ಲಿ ಅವ್ರು ಮಾಡ್ಕೊತಾರೆ. ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಹೆಣ್ಮಕ್ಳಿಗೆ ಇರೋವಂಥ ಸಂತೆ ಅಂತ ಹೇಳ್ಬೋದು. ಎಲ್ಲ ಈ ಸಂತೆಯಲ್ಲಿ ಸಿಗುತ್ತೆ. ಸೊ ಇಲ್ಲಿ ಗಂಡು ಮಕ್ಳಿಗೆ ಬೇಕಾಗಿರೋ ಐಟಮ್ಸು, ಚಡ್ಡಿಗಳಾಗಲಿ, ಶಾರ್ಟ್ಸ್ ಆಗಲಿ ಎಲ್ಲ ಇದ್ದಾವೆ. ಇಲ್ಲಿ ನಾವಂತೂ ನೋಡ್ತಾ ಇದ್ದೀವಿ ನೆಕ್ಲೆಸ್ಗಳು, ಕಾಲ್ ಚೈನು ಎಲ್ಲ ಕಡಿಮೆ ರೇಟಿಗೆಲ್ಲೇ ಸಿಗುತ್ತೆ ನಮಗೆ. ಇದೆಲ್ಲ ನೋಡ್ತಾ ಇರೋದು 10 ರೂಪೀಸ್ ಎಲ್ಲನೂ. ಲಾಸ್ಟಲ್ಲಿ ನಾವು ಪಾನಿಪುರಿ ತಿನ್ನಬೇಕು ಅಂದ್ಕೊಂಡು ಸಂತೆ ಮುಗಿಸ್ಕೊಂಡು ಪಾನಿಪುರಿ ತಿನ್ನಕ್ಕೆ ಬಂದ್ವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.